ಸರ್ ಬರ್ಲಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ ಒಂದ್ 5,000 ಹೆಚ್ಚು ಕಡಿಮೆ ಮಾಡಿ 80,000 ರೂಪಾಯಿ ಕೊಡೋಣ. ಬರೀ 80,000? ಬರೀ 80,000 ರೂಪಾಯಿ ಕೊಡ್ತೀವಿ. 1,30,000 ರೂಪಾಯಿ ಕೊಡೋಣ ಸರ್. 1,10,000 ರೂಪಾಯಿ ಕೊಟ್ಬಿಡೋಣ. 1,60,000 ರೂಪಾಯಿ ಕೊಡೋಣ ಸರ್. ಬರ್ಲಿ ಸರ್, ಕಸ್ಟಮರ್ ನೋಡ್ಕೊಳ್ಳಿ. 1,15,000 ರೂಪಾಯಿ ಮಾಡಿಸ್ಕೊಡೋಣ ಖಂಡಿತ ಸರ್. 1,40,000 ರೂಪಾಯಿ ಕೊಡೋಣ. 1,35,000ಕ್ಕೆ GL ವಿತ್ LPG ಬರುತ್ತೆ. 1,50,000ಕ್ಕೆ 8 ಸೀಟರ್ ವೆಹಿಕಲ್ ಸಿಗ್ತಿರೋದು ಸರ್. 1,65,000 ರೂಪಾಯಿ ಕೊಡ್ತೀವಿ ಸರ್. 1,55,000 ರೂಪಾಯಿ ಕೊಡೋಣ ಸರ್. 2,75,000 ರೂಪಾಯಿ ಕೊಡ್ಸೋಣ. 2,10,000 ರೂಪಾಯಿ ಕೊಡೋಣ. 2,85,000 ರೂಪಾಯಿ ಆಗುತ್ತೆ. ಡೀಸೆಲ್ 2,65,000ಕ್ಕೆ 2016 ಮಾಡಲು ಸರ್. ಅದು ಡೀಸೆಲ್ ಅಲ್ಲಿ. ಡೀಸೆಲ್ ಗಾಡಿ ಸರ್. ಇದು ಬಂದು 4,90,000 ರೂಪಾಯಿಗೆ ಆಗುತ್ತೆ. ಶರಣ್ರಿ, ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಅಂಡ್ ಮತ್ತೊಂದ್ ಸರ್ತಿ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಈ ಸರ್ತಿ ಸ್ಟಾಕ್ಸ್ ಗಳು ತುಂಬಾ ಜಾಸ್ತಿ ಇದೆ. ಬರೀ 80,000 ಇದ್ರೆ ಸಾಕು, ಕಾರ್ ತಗೊಂಡು ಹೋಗ್ಬೋದು. ಅಂಡ್ ಲೋನು 80% ಆಗುತ್ತೆ. ಅಂಡ್ ಎಲ್ಲಿ ಬರುತ್ತೆ ಅಂತ ಕೇಳೋದಾದ್ರೆ ಸರ್ ನ ವೆಲ್ಕಮ್ ಮಾಡೋಣ. ಮೂರ್ತಿ ಸರ್, ನಮಸ್ಕಾರ ಸರ್. ನಮಸ್ಕಾರ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಬೆಳಗ್ಗೆ ವಿಡಿಯೋ ಮಾಡ್ತಿದೀವಿ ಸರ್. ಯಾವತ್ತು ಬೆಳಿಗ್ಗೆ ಟೈಮ್ ಫ್ರೆಶ್ ಆಗಿರ್ತೀವಲ್ಲ, ಆರಾಮಾಗಿ ಮಾಡ್ಬೋದು, ಖುಷಿಯಾಗಿ ಮಾಡ್ಬೋದು. ಬಿಸಿಲು ಇರೋದಿಲ್ಲ, ಬಿಸಿಲು ಇರಲ್ಲ, ಮಳೆ ಇರಲ್ಲ. ಹೌದು. ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಇವತ್ತು 70+ ವೆಹಿಕಲ್ ಇದಾವೆ. 80,000ದಿಂದ 8 ಲಕ್ಷದವರೆಗೂ ಗಾಡಿ ಇದಾವೆ. 80ರಿಂದ 8 ಲಕ್ಷದವರೆಗೂ ಇದಾವೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮಾಡಲು 12ರ ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ಬೋದು. ಖಂಡಿತ. ಎಲ್ಲಿ ಬರಬೇಕು ಸರ್? ಏನಿಲ್ಲ, ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನೋಡಿ ಸರ್. ಅಲ್ಲಿ ನಮ್ಮೂರ ತಿಂಡಿ, ನಮ್ಮೂರ ತಿಂಡಿ ಇದೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೋಡಿ ಸರ್, ನಮ್ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ನೆಕ್ಸಾ ಕಾರ್ಸ್ ಅಲ್ಲಿಂದಾನೇ ಕಾಣುತ್ತೆ ನಿಮ್ಗೆ ಸರ್? ಅಲ್ಲಿಂದಾನೇ ಕಾಣಿಸುತ್ತೆ. ಏನಿಲ್ಲ, ನಮ್ಮೂರ ತಿಂಡಿ ಹೋಟೆಲ್ ಕೌಂಟರ್ ಹತ್ರ ನಿಂತ್ಕೊಂಡ್ರು ಕೂಡ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಇಲ್ಲೊಂದಿದೆ. ಕನ್ಫ್ಯೂಸ್ ಆಗಲ್ಲ ಸರ್. ಕನ್ಫ್ಯೂಸ್ ಆದ್ರೂ ಕೂಡ ನಿಮ್ಗೆ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ನಂಬರಿಗೆ ಕಾಲ್ ಮಾಡೋದು ಸಾಕು. ನಂಬರ್ಗೂ ಕಾಲ್ ಮಾಡಬಹುದು. ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ, ಡೈರೆಕ್ಟ್ ವಿಸಿಟ್ ಆಗಬಹುದು. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಕನ್ಫ್ಯೂಸ್ ಆದ್ರೂ ನಿಮ್ಮ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತಲ್ಲ, ಇಲ್ಲಿ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಯಾವ ಬ್ರ್ಯಾಂಡ್ ಅಲ್ಲಿ ಬೇಕು, ಯಾವ ವೇರಿಯಂಟ್ ಅಲ್ಲಿ ಬೇಕು, ಯಾವ ಪ್ರೈಸ್ ಅಲ್ಲಿ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಎಲ್ಲಾ ತರದ ವೆಹಿಕಲ್ ನಮ್ಮ ಹತ್ರ ಇದಾವೆ ಸರ್. ಬೈ ಚಾನ್ಸ್ ಇಲ್ಲದೆ ಹೋದ್ರೂ ಕೂಡ ನಾವು ತರಿಸ್ಕೊಡೋ ಅಂತ ವ್ಯವಸ್ಥೆ ಮಾಡಬಹುದು. ಖಂಡಿತ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಮಾಡೋಣ ಸರ್. ಸರ್ ಈಕೋ ಸರ್, ಡಿಮ್ಯಾಂಡೆಡ್ ವೆಹಿಕಲ್. ಓಕೆ. 2010 ಮಾಡಲು ಗಾಡಿ ಚೆನ್ನಾಗಿದೆ. ಓಕೆ. ಬರೀ 2,25,000. 2,25,000. ಓನರು ಸರ್ ಸೆಕೆಂಡ್ ಓನರ್ ಅಷ್ಟೇನೆ. ಸೆಕೆಂಡ್ ಓನರ್ ವಿತ್ LPG ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡಿಮ್ಯಾಂಡೆಡ್ ವೆಹಿಕಲ್. 2,10,000 ರೂಪಾಯಿ ಕೊಡೋಣ. 2,10,000ಕ್ಕೆ. ಇನ್ನೊಂದು ಈಕೋ ಇರೋದು ಸರ್? ಸರ್ ಇದು ಕೂಡ 10 ಮಾಡಲು ಸೆಕೆಂಡ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. ಇದು ಕೂಡ ಒಂದು 2,10,000 ರೂಪಾಯಿ ಆಗುತ್ತೆ. ಓನರ್ ಸರ್? ಸರ್ ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 2,10,000. 2,10,000. 2,25,000 ಕೋಟಿಂಗ್ ಇರೋದು. 15,000 ಕಡಿಮೆ ಮಾಡೋಣ. 2,10,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟ್ ಚವರ್ಲೆಟ್ ಇರೋದು ಸರ್? ಸರ್ ಚವರ್ಲೆಟ್ ಆವಿಯೋ 2007 ಮಾಡಲು ಫ್ರೆಶ್ FC ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಡನ್ ಗಾಡಿ. ಇದು 1,45,000 ಕೋಟಿಂಗ್ ಇರೋದು. 1,30,000 ರೂಪಾಯಿ ಕೊಡೋಣ. 1,30,000ಕ್ಕೆ ಚವರ್ಲೆಟ್ ಆವಿಯೋ ಸೆಡಾನ್ ಗಾಡಿ ಸಿಗ್ತಿರೋದು. ಹಾಗೆ ಸ್ಯಾಂಟ್ರೋ ನೋಡೋರಿಗೆ ಸ್ಯಾಂಟ್ರೋ ಬಂದು ಸರ್ 2006 ಮಾಡಲು ಎಕ್ಸ್ವಾ ಟಾಪ್ ಅಂಡ್ ಮಾಡಲು ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಇವನ್ ಟೈರ್ ಕೂಡ ಚೆನ್ನಾಗಿದೆ ಅಂತ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಗುಡ್ ಕಂಡೀಷನ್ ಗಾಡಿ. ಇದು ಬಂದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. 1,60,000ಕ್ಕೆ ಎಕ್ಸ್ವಾ ಸರ್ 2006 ಮಾಡಲು. 6 ಮಾಡಲ್. ಅದು ಎಕ್ಸೋ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮ್ಗೆ. ಹಾಗೆ ಸ್ವಿಫ್ಟ್ ನೋಡೋರಿಗೆ ಆಲ್ಮೋಸ್ಟ್ ತುಂಬಾ ಗಾಡಿಗಳು ಸ್ವಿಫ್ಟ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸಿಗುತ್ತೆ ಸರ್. ಸ್ವಿಫ್ಟ್ ಅಲ್ಲಿ 10 ಇದೆ, 13 ಇದೆ, 12 ಇದೆ, 14 ಇದೆ, VXi ಇದೆ, VDI ಇದೆ. ಎಲ್ಲ ಒಳ್ಳೆ ಮೈಲೇಜ್ ಬರೋ ಅಂತ ಗಾಡಿಗಳು ಸರ್. ಇದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಅಲ್ಲಿ ಲ್ಯಾಪ್ಸ್ ಇದೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. 2,85,000 ರೂಪಾಯಿ ಆಗುತ್ತೆ. ಡೀಸೆಲ್. ಹೌದು, ಡೀಸೆಲ್ ಗಾಡಿ. ಓಕೆ. 2,85,000 ರೂಪಾಯಿಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. ಓಕೆ. ನೆಕ್ಸ್ಟ್ ಸರ್ ಸರ್ ಇದು ಬಂದು 13 ಮಾಡಲು ಸಿಂಗಲ್ ಓನರ್ VDI. ಇದು ಕೂಡ ಡೀಸೆಲ್ ಗಾಡಿನೇ. ಓಕೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 83,000 ಓಡಿದೆ. ಜಿನಿಯನ್ ಮೀಟ್ರು. ಸಣ್ಣ ಪುಟ್ಟ ಕೆಲಸ ಇದೆ, ಮಾಡಿಸ್ಕೋಬೋದು ಸರ್. ಸರ್ ಇದು ಬಂದು 3,95,000 ಕೋಟಿಂಗ್ ಇರೋದು. 3,75,000 ರೂಪಾಯಿ ಕೊಡೋಣ. 3,75,000ಕ್ಕೆ VDI ವೇರಿಯಂಟ್ 375 ಪ್ಲಸ್ ಪ್ರೊಫೈಲ್ ಚೆನ್ನಾಗಿತ್ತು. ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ನೋಡೋರಿಗೆ ಇನ್ನೊಂದು VDI ಇರೋದು ಸರ್. ಇದು ಸರ್ ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ. 2012 ಮಾಡಲು ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ತುಂಬ ಚೆನ್ನಾಗಿದೆ. ಟೈಪ್ 2 ವೆಹಿಕಲ್ಲು. ಲೋನ್ ಕೂಡ ಸಿಗುತ್ತೆ ಸರ್. ಆರಾಮಾಗಿ ಇದು ಒಳ್ಳೆ 122 ಮೈಲೇಜ್ ಬರುತ್ತೆ ಸರ್. ಇದು ಆರಾಮಾಗಿ ಬರುತ್ತೆ ಸರ್. ಆರಾಮಾಗಿ 22 ಮೈಲೇಜ್ ಬರುತ್ತೆ ಸರ್. ಇದು ಬಂದು 3,85,000 ಕೋಟಿಂಗ್ ಇರೋದು ಸರ್. ಬರೀ 3,65,000 ರೂಪಾಯಿ ಕೊಡೋಣ. 3,65,000. ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ.
ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಟಾಟಾ ಟಿಯಾಗೋ ಇರೋದು. ಸರ್ ಟಾಟಾ ಟಿಯಾಗೋ ಬಂದು 2016 ಮಾಡಲು 92,000 ಓಡಿದೆ, ಜಿನಿಯನ್ ಮೀಟ್ರು. ಓಕೆ ಇದು ಕೂಡ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ ಸರ್ ಇದು ಬಂದು 2,85,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 2,65,000 ರೂಪಾಯಿ. 2,65,000ಕ್ಕೆ 2016 ಮಾಡಲ್ 16 ಮಾಡಲು ಸರ್. ಅದು ಡೀಸೆಲ್ ಅಲ್ಲಿ. ಡೀಸೆಲ್ ಗಾಡಿ ಓಕೆ ಫಸ್ಟ್ ಕ್ಲಾಸ್ ಆಗೈತೆ. ಓಡಿರೋದು ಸರ್ ಸರ್ ಓಡಿರೋದು ಸರ್ ಓಡಿರೋದು ಒಂದು 92 ಚೇಂಜ್ ಓಡಿದೆ. 92,000 ಜಿನಿಯನ್ ಮೀಟ್ರು ಚೆಕ್ ಮಾಡಿಸ್ಕೋಬಹುದು. ಖಂಡಿತ. ನೆಕ್ಸ್ಟ್ ನಿಸಾನ್ ಟೆರಾನೋ ಇರೋದು ಸರ್. ಸರ್ ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. 110 PS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಡಸ್ಟರ್ ಇಂಜಿನ್ ಸರ್. ಡಸ್ಟರ್ ಇಂಜಿನ್ ಡಸ್ಟರ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,85,000 ಕೋಟಿಂಗ್ ಇರೋದು. 4,60,000 ರೂಪಾಯಿ ಮಾಡಿಸ್ಕೊಳ್ಳೋಣ. ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ? ಬರಲಿ ಸರ್, ಕಸ್ಟಮರ್ ಬರಲಿ, ನಿಮ್ಮ ಚಾನಲ್ ಕಡೆಯಿಂದ ಬರಲಿ, ವಿಡಿಯೋ ನೋಡ್ಕೊಂಡ್ ಬರಲಿ, ಯಾವ ಕಡೆಯಿಂದನಾದ್ರೂ ಬರಲಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಖಂಡಿತ. ವ್ಯಾಗನರ್ ನೋಡೋರಿಗೆ ಬಂದಿರೋದು KA53 ಪಾಸಿಂಗ್ ಆಗಿರೋದು. VXI ಸರ್ ಇದು? ಸರ್ VXI 2015 ಮಾಡಲು ಸೆಕೆಂಡ್ ಓನರ್. ಓಡಿರೋದು ಬರೀ 49,000 ಜಿನಿಯನ್ ಮೀಟ್ರು ರೆಕಾರ್ಡೆಡ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 3,45,000 ರೂಪಾಯಿಗೆ ಆಗುತ್ತೆ. 3,45,000ಕ್ಕೆ VXI ವೇರಿಯಂಟು ಬರೀ 40,000 ಓಡಿರೋದು. 49,000 ಓಡಿದೆ, ಜಿನಿಯನ್ ಮೀಟರ್ ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೋಬಹುದು. ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ. ವ್ಯಾಗನರ್ ಅಲ್ಲಿ ಇನ್ನೊಂದು ಸರ್ ಮಾಡೆಲ್ ಗಾಡಿ ಹುಡ್ಕೋರಿಗೆ ಒಂದು ಗಾಡಿ ಇರೋದು ಸರ್. ಇದು ಬಂದು 2019 ಮಾಡಲು ZXi ಟಾಪ್ ಅಂಡ್ ಮಾಡಲು. ಗಾಡಿ ಗುಡ್ ಕಂಡೀಷನ್ ಆಗೈತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಹೌದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಒರಿಜಿನಲ್ ಪೇಂಟರ್ ಇದೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ZXi ಪೆಟ್ರೋಲ್ ಅಲ್ಲಿ ವ್ಯಾಗನರ್ 2019 ಮಾಡಲ್ ಓಡಿರೋದು ಸರ್ ಇದು? ಸರ್ ಇದು ಬಂದು ಒಂದು 89 ಚೇಂಜ್ ಓಡಿದೆ. ಕಾಸ್ಟ್ ಬಂದು 4,65,000 ಕೋಟಿಂಗ್ ಇರೋದು. ಒಂದು 4,40,000 ರೂಪಾಯಿ ಕೊಟ್ಬಿಡೋದು. 4,40,000 ಲೋನ್. ಒಂದು 40,000 ತಗೊಂಡ್ ಬಂದ್ರೆ ಆಗತ್ತೆ ಸರ್? ಸರ್ ಒಂದು 70,000 ತಗೊಂಡ್ಬಂದ್ರೆ ಸಾಕು. ಫುಲ್ ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಖಂಡಿತ. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅಷ್ಟೇ. 70,000 ಹಿಡ್ಕೊಂಡ್ ಬಂದ್ಬಿಟ್ಟು ಪ್ರೊಫೈಲ್ ಇಲ್ದಿರ ನಮಗೆ ಲೋನ್ ಮಾಡಿಸ್ಕೊಡಿ ಅಂದ್ರೆ ಖಂಡಿತ ಆಗೋದಿಲ್ಲ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಮಾಡ್ಸೋಣ ಸರ್. ಖಂಡಿತ. ನೆಕ್ಸ್ಟ್ ಇನ್ನೊಂದು ಸರ್ ಸ್ವಿಫ್ಟ್ ನೋಡೋರಿಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಫಸ್ಟ್ ತೋರಿಸಿರೋದು. 3 ವಿಡಿಯೋ ಡೀಸೆಲ್ ವೇರಿಯಂಟ್ ಅಲ್ಲಿ ತೋರಿಸಿದೀವಿ. ಇನ್ನೊಂದು ಪೆಟ್ರೋಲ್ ಇರೋದು ಸರ್. ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದೇ 56,000. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ. ಓಡಿರೋದು 56,000. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಪ್ರೈಸಿಂಗು ಸರ್? ಸರ್ ಇದು ಕಸ್ಟಮರ್ ಪಾರ್ಕಿಂಗ್ ಸೇಲು. ಇದು 3,75,000 ಬೇಕು ಅಂತಾರೆ. ಒಂದು 3,70,000 ರೂಪಾಯಿ ಮಾಡಿಸ್ಬೋದು. 3,70,000ಕ್ಕೆ 2011 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ ನಿಮ್ಗೆ ನೋಡಿ ಸರ್. ಗಾಡಿ ಮಾತ್ರ ಗುಡ್ ಕಂಡೀಷನ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಹಾಗೆ ನಿಮ್ಗೆ ನಿಸಾನ್ ಟೆರಾನೋ ತೋರಿಸಿದ್ವಿ. ನಿಮ್ಗೆ ಬೇಡ ಡಸ್ಟರ್ ಅಲ್ಲೇ ಬೇಕು ಅನ್ನೋರಿಗೆ ಒಂದು ಡಸ್ಟರ್ ಇರೋದು ಸರ್. ಸರ್ ಇದು ಬಂದು 2015 ಮಾಡಲು. 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, 85 PS ಗಾಡಿ. ಇದು ಕೂಡ ಗುಡ್ ಕಂಡೀಷನ್ ಆಗೈತೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಓಕೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ. ಅದಕ್ಕಿಂತ ನಿಮ್ಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. 85 PS ಮೈಲೇಜ್ ಒಳ್ಳೆ ಒಂದು 18-20 ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ₹1 ಕೆಲಸ ಇಲ್ಲ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಒಂದು 4,45,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಬಂದು ಒಂದು 4,30,000 ರೂಪಾಯಿ ಮಾಡಿ. 4,30,000 80% ಲೋನ್ ಆಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿ 80% ಲೋನ್ ಮಾಡಿಸ್ಕೊಡೋಣ. ಖಂಡಿತ. ನೆಕ್ಸ್ಟ್ ಮಹೀಂದ್ರಾ ರೀವಾ ಸರ್. ಸರ್ ರೇವಾ ಎಲೆಕ್ಟ್ರಿಕ್ ಗಾಡಿ. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ. 1,50,000. ಒಂದ್ಸಾರಿ ಚಾರ್ಜಿಂಗ್ ಮಾಡಿದ್ರೆ ಒಂದು 70 ಬರುತ್ತೆ ಅಂತಾರೆ. ಒಂದು 60 ಇದು ಬಂದು 1,55,000 ಕೋಟಿಂಗ್ ಇರೋದು ಸರ್. 1,40,000 ರೂಪಾಯಿ ಕೊಡೋಣ. 1,40,000ಕ್ಕೆ ರೇವಾ ಸಿಕ್ತಿರೋದು. ಎಲೆಕ್ಟ್ರಿಕ್ ವೆಹಿಕಲ್. ಅದು ಬ್ಯಾಟ್ರಿ ಚೆನ್ನಾಗಿದೆ ಅಲ್ಲ ಸರ್? ಸರ್ ಅದು ಕಸ್ಟಮರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್. ಖಂಡಿತ. ನಾವು ಇಲ್ಲಿ ನಮ್ಮಲ್ಲಿ ವಾರಂಟಿ ಗ್ಯಾರಂಟಿ ಏನೂ ಇಲ್ಲ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಇನ್ನೊಂದು i20 ಇರೋದು ಸರ್. ಇದು i20 ಬಂದು ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ. 12 ಮಾಡಲು 4th ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗಿದೆ, ಚೆಕ್ ಮಾಡಿಸ್ಕೋಬೇಕು ನೀವು. ಓಡಿರೋದು ಸರ್? ಸರ್ ಓಡಿರೋದು ಬಂದು ಇದು ಕೂಡ ಒಂದು 92 ಚೇಂಜ್ ಓಡಿದೆ. ಓಕೆ. 92 ಚೇಂಜ್ ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಗಾಡಿನೂ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗಿದೆ. ರೇಟಲ್ಲಿ ಆಫರಲ್ಲಿ ಕೊಡೋಣ ಸರ್. ಬರೀ 2,90,000 ರೂಪಾಯಿ ಕೊಡೋಣ. 2,90,000ಕ್ಕೆ 2014 ಮಾಡಲು.
ಸರ್ 12 model. ಮಾಡಲ್ 4th ಓನರ್ ಗಾಡಿ ಆಗಿದೆ. ಒಂದು 2,90,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಜನ್ ಎಷ್ಟಿಲೋ ಸರ್ ಜೆನ್ ಎಷ್ಟಿಲ್ಲ ಬಂದು 2008 ಮಾಡಲು ಸೆಕೆಂಡ್ ಓನರು VXI. ಓಕೆ AC ಪವರ್ ಸ್ಟೇರಿಂಗು 4 ಪವರ್ ಇಂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಬಂದು 1,75,000 ಕೋಟಿಂಗ್ ಇರೋದು. ಸರ್ 1,55,000 ರೂಪಾಯಿ ಕೊಡೋಣ. 1,50,000 ಮಾಡೋಣ ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು 1,50,000 ರೂಪಾಯಿ ಕೊಡೋಣ. ಎಸ್ ನೆಕ್ಸ್ಟ್ ಕ್ವಿಡ್ ಕ್ಲೈಮರ್ ಸರ್. ಸರ್ ಕ್ವಿಡ್ ಕ್ಲೈಂಬರ್ ಬಂದು ಆಟೋಮೆಟಿಕ್ 2017 ಮಾಡಲು 3rd ಓನರ್ ಗಾಡಿ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ ಒಳ್ಳೆ ಮೈಲೇಜ್ ಗಾಡಿ, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಲೇಡಿ ಸ್ಪೋರ್ಟ್ಸ್ ಅಂತವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸರ್ ಇದು ಬಂದು 2,90,000 ಕೋಟಿಂಗ್ ಇರೋದು. ಒಂದು 2,70,000 ರೂಪಾಯಿ ಕೊಡೋಣ. 2,70,000ಗೆ ಆಟೋಮೆಟಿಕ್ ಕ್ವಿಕ್ ಕ್ಲೈಮರ್ ಸಿಗ್ತಿರೋದು. ಕ್ಲೈಂಬರ್ ಲೋನ್ ಬೇಕಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50% ಲೋನ್ ಕೂಡ ಮಾಡಿಸ್ಕೊಡೋಣ. ಖಂಡಿತ. ನೆಕ್ಸ್ಟ್ ರಿಡ್ಸ್ ನೋಡೋರಿಗೆ ಸರ್. ಸರ್ ರಿಡ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಡೀಸೆಲ್ ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. ಕಲರ್ಸ್ ಕೂಡ ಸಿಲ್ವರ್ ಕಲರ್ ಆಗಿರುತ್ತೆ. ಗಾಡಿನೂ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ರೇಟಲ್ಲೂ ಕೂಡ ಕೊಡೋಣ. 3,10,000 ಕೋಟಿಂಗ್ ಇರೋದು 2,85,000 ರೂಪಾಯಿ ಕೊಡೋಣ. 2,85,000ಕ್ಕೆ 285 ಕೊಟ್ಬಿಡೋಣ ಸರ್. 285. ನೆಕ್ಸ್ಟ್ ಸರ್ ಇನ್ನೊಂದು ದೊಡ್ಡ ಗಾಡಿ ಬೇಕು ಅನ್ನೋರಿಗೆ ಇನೋವಾ ಸರ್. ಸರ್ ಇನೋವಾ ಬಂದು 2007 ಮಾಡಲು ಸಿಂಗಲ್ ಓನರ್ ಗಾಡಿ, G ವರ್ಷನ್, 6 ಸೀಟರ್ ವೆಹಿಕಲ್. ಓಕೆ ಒಂದು ಶಿಫ್ಟ್ ರೇಟಲ್ಲಿ ಕೊಡ್ಬೋದು. ಏನು ಹೇಳ್ತಿದ್ರೆ 4,20,000 ಹೇಳೋದು, ಒಂದು 3,95,000 ರೂಪಾಯಿ ಕೊಡೋದು. 3,95,000 ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್? 3,95,000 ಅದು ಕಡಿಮೆನೇ ಹೇಳಿರೋದು. ಬನ್ನಿ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಖಂಡಿತ. ನೆಕ್ಸ್ಟ್ ಹೋಗ್ಬೇಕಂತಂದ್ರೆ ಸರ್ ಇನ್ನೊಂದು XUV 500 W8 ಟಾಪ್ ಅಂಡ್ ಮಾಡಲು ಗಾಡಿ. ಸರ್ ಇದು ಬಂದು 2011 ಮಾಡಲು 1,13,000 ಜಿನಿಯನ್ ಮೀಟರ್. ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಇದು ಬಂದು 5,45,000 ಹೇಳ್ತಾರೆ ಕಸ್ಟಮರು. ಸರ್ ಇದು ಬಂದು 4,90,000 ರೂಪಾಯಿಗೆ ಆಗುತ್ತೆ. 4,90,000ಕ್ಕೆ W8 XUV 500 ಸಿಗ್ತಿರೋದು. ಗಾಡಿ ಹೆಂಗಿದೆ ಸರ್? ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ, ಸಖತ್ತಾಗಿದೆ. ಕಂಡೀಷನ್ ಗಾಡಿ. ಇದ್ರ ಮೇಲೆ ಸ್ವಲ್ಪ ಓನರ್ ಮಾತ್ರ 3 ಓನರ್ ಆಗಿದೆ, ಬಿಟ್ರೆ ಬೇರೆ ಇನ್ಯಾವುದೋ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗುಡ್ ಕಂಡೀಷನ್ ಗಾಡಿ. 4,90,000 ರೂಪಾಯಿಗೆ ಮಾಡಿಸ್ಕೊಡ್ತಾರೆ ಕಷ್ಟ. ಖಂಡಿತ. ನೆಕ್ಸ್ಟ್ ಸರ್ ಇನ್ನೊಂದು ಇನೋವಾ ಇರೋದು, ಅದು ಬೇಡ ಅನ್ನೋರಿಗೆ ಇನ್ನೊಂದು ವೇರಿಯಂಟ್ ಇರೋದು. ಸರ್ G ವರ್ಷನ್ ಬೇಡ, ನಮಗೆ V ವರ್ಷನ್ ಬೇಕು ಅಂತಂದ್ರೆ ಇದು ಕೂಡ 7 ಮಾಡಲು. ಓಕೆ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 6 ಸೀಟರ್ ವೆಹಿಕಲ್, ಒಳ್ಳೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ 4,20,000 ಕೋಟಿಂಗ್. 4 ಲಕ್ಷ ಕೊಟ್ಬೇಡ ಬಿಡಿ ಸರ್. 4 ಲಕ್ಷಕ್ಕೆ FC ಇದೆಯಾ ಸರ್? ಸರ್ FC ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? FC ಇಲ್ಲದೆ ಹೋಗಿದ್ರೆ ನಾನೇ ಓಪನ್ ಆಗಿ ಹೇಳ್ತಿದ್ದೆ, ಬಟ್ FC ಎಲ್ಲ ರನ್ನಿಂಗ್ ಇದೆ. 4 ಲಕ್ಷ ಕೊಡೋಣ. ಖಂಡಿತ. ಅಂಡ್ ಇದು ಅಡ್ರೆಸ್ ಹೇಳ್ಬೇಡಿ ಸರ್, ಇಲ್ಲೇ ಬಂದಿದ್ದೀವಿ, ಇಲ್ಲಿಂದಾನೇ ಹೇಳ್ಬೇಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ನೋಡಿ ಸರ್, ಅದು ಕಾಣಿಸುತ್ತೆ. ಅಲ್ಲೇ ಕಾಣ್ತಿದೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೋಡಿ ನಮ್ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ನೆಕ್ಸಾ ಕಾರ್ಸ್ ಬೋರ್ಡ್ ಕಾಣ್ತಿದೆ. ಆದ್ರೆ ಏನ್ ಸರ್, ನಂಬರ್ ಎಲ್ಲ ಕೊಟ್ಟಿರ್ತೀವಿ, ಕಾಲ್ ಮಾಡ್ಲಿ ಸರ್. ಇಲ್ಲ ಲೊಕೇಶನ್ ಬೇಕಾ, ಲೊಕೇಶನ್ ಕಳ್ಸೋಣ. ಖಂಡಿತ. ಎಲ್ಲೋ ಬೋರ್ಡ್ ನೋಡೋರಿಗೆ, ದುಡಿಯೋರಿಗೆ ಒಂದು ಗಾಡಿ ಇದು ಸೇಲ್ ಆಗಿದೆ. ಸೇಲ್ ಆಗಿದೆಯಾ? ಸೇಲ್ ಆಗಿದೆ. i10 ಇರೋದು ಯಾನು ಸರ್? ಸರ್ i10 ಸ್ಪೋರ್ಟ್ಸ್ ವೇರಿಯಂಟು, ಬರೀ 79,000 ಓಡಿದೆ. ಗಾಡಿ ಮಾತ್ರ ಕ್ಲಾಸ್ ಆಗದೆ. ಓನರ್ ಮಾತ್ರ -4 ಓನರ್ ಆಗಿದೆ. ರೇಟಲ್ಲಿ ಮಾತ್ರ 1,85,000 ರೂಪಾಯಿಗೆ ಆಗುತ್ತೆ. 1,85,000ಕ್ಕೆ. ಮಾಡಲ್ ಯಾವ್ದು ಹೇಳಿದ್ರಿ ಸರ್? ಸರ್ 2010 ಮಾಡಲು. ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ ನಿಮಗೆ. ಟೈರು ಕಪ್ಪ ಇಂಜಿನ್ ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು. ಬರೀ 4th ಓನರ್ ಆಗಿರುತ್ತೆ ನಿಮಗೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? 79 ಚೇಂಜ್ ಓಡಿದೆ. 79 ಕಂಡೀಷನ್ ಆಗೈತೆ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. 1,85,000 ಹೇಳಿದ್ನಲ್ವಾ, ಇನ್ನೂ 5,000 ಕಮ್ಮಿ ಮಾಡೋಣ. 1,80,000 ರೂಪಾಯಿ ಕೊಡೋಣ ಬಿಡಿ ಸರ್. ಓಕೆ ನೆಕ್ಸ್ಟ್ ಸರ್ ಬೇಡವಾ ಸರ್? ನೆಕ್ಸ್ಟ್ ಬಂದು ಓಮಿನಿ ನೋಡಿ ಸರ್. ಓಕೆ ಓಮಿನಿ ಬಂದು 2010 ಮಾಡಲು, ಎಲ್ಲೋ ಬೋರ್ಡು, ಗೂಡ್ಸ್ ಹೊಡೆಯರ್ಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಇದು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಬೇಕಾದ್ರೆ ರನ್ ಮಾಡಿಕೊಡೋಣ. 1,40,000 ರೂಪಾಯಿಗೆ ಫೈನಲ್ ಮಾಡಿಕೊಡೋಣ ಸರ್. ಓಕೆ ನೆಕ್ಸ್ಟ್ ಸರ್ ದುಡಿಯೋ ಅಂಥವ್ರಿಗೆ ಗಾಡಿ ಇದು. 7 ಸೀಟರ್ ವೆಹಿಕಲ್ಲು, 14 ಮಾಡಲು, ಸೆಕೆಂಡ್ ಓನರು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಲ್ಯಾಪ್ಸ್ ಆಗಿದೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,30,000 ಹೇಳೋದು ಸರ್. ಇನ್ನೂ 10,000 ಕಮ್ಮಿ ಮಾಡಿ 1,20,000 ರೂಪಾಯಿ. 1,10,000 ಸರ್ ಬರಲಿ ಸರ್, ಕಸ್ಟಮರ್ ನೋಡ್ಕೊಳ್ಳಿ. 1,15,000 ರೂಪಾಯಿ ಮಾಡಿಸ್ಕೊಡೋಣ. ಖಂಡಿತ. ಮತ್ತೊಂದು ಸ್ಯಾಂಟ್ರೋ ಇರೋದು ಸರ್, ಸ್ಯಾಂಟ್ರೋ ಜಿಂಗಾ ಸರ್? ಸ್ಯಾಂಟ್ರೋ GL ಪವರ್ ವಿಂಡೋ ಒಂದು ಬರಲ್ಲ, ಮಿಕ್ಕಿದೆಲ್ಲ ಗಾಡಿ ತುಂಬ ಚೆನ್ನಾಗಿದೆ. ಫ್ರೆಶ್ FC ಇದೆ 29ವರೆಗೂ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 2008-9 ಗಾಡಿ ಮಾತ್ರ
ತುಂಬಾ ಚೆನ್ನಾಗಿದೆ, ತುಂಬಾ ಕಡಿಮೆ ಬೆಲೆಲೆ ಕೊಡ್ತೀನಿ. ವಿತ್ LPG ಕೂಡ ಇದೆ ಓಕೆ ಸರ್. ಬಾರ್ಗಿನ್ ಇಲ್ಲ, 1,35,000 ರೂಪಾಯಿ ಕೊಡೋಣ. 1,35,000ಕ್ಕೆ GL ವಿತ್ LPG ಬರುತ್ತೆ. LPG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಪೆಟ್ರೋಲ್ಗಿನ್ನ ಒಂದು 7-8 ಜಾಸ್ತಿ ಬರುತ್ತೆ ಓಕೆ. ಕಿಲೋಮೀಟರ್. ನೆಕ್ಸ್ಟ್ ಇರೋದು ಸರ್ ಸರ್ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜನ್ 2009 ಮಾಡಲು ಸಿಂಗಲ್ ಓನರ್, ಫ್ರೆಶ್ FC 29 ವರೆಗೂ FC ಇದೆ ಸರ್. 1,85,000 ಕೋಟಿಂಗು ಸರ್. 1,65,000 ರೂಪಾಯಿ ಕೊಡ್ತೀವಿ. 1,65,000ಕ್ಕೆ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್ ಟೈರ್ ನೋಡಬಹುದು ನಿಮ್ಗೆ. ಹಾಗೆ ಇನ್ನೊಂದು ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಆಲ್ಟೋ ಸರ್. ಇದು ಬಂದು 2007 ಮಾಡಲು, ಸೆಕೆಂಡ್ ಓನರ್, LXi ಸರ್. ಬರೀ 85,000 ರೂಪಾಯಿ ಕೊಡ್ತೀವಿ. ಬರೀ 85,000. ಬರೀ 85,000 ಡೆಡ್ ಲೈನ್ ಪ್ರೈಸ್. ಇನ್ನೊಂದು ಸರ್ ಬರ್ಲಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ 80,000 ರೂಪಾಯಿ ಕೊಡೋಣ. 80,000ಕ್ಕೆ ನಿಮ್ಗೆ ಸಿಗ್ತಿರೋದು LXi ವೇರಿಯಂಟ್. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಓಮಿನಿ ಇರೋದು ಸರ್. ಸರ್ ಓಮಿನಿ ಬಂದು 2010 ಮಾಡಲು, 8 ಸೀಟರ್ ವೆಹಿಕಲ್ ಓಕೆ ವಿತ್ LPG ಇದೆ. 11 ಮಾಡಲು ಸರ್ ಇದು. ಸಾರಿ 8 ಅಲ್ಲ, 11 ಮಾಡಲು. ಓಕೆ ಸರ್ ಬರೀ 1,65,000 ಕೋಟಿಂಗ್ ಇರೋದು. 1.5 ಲಕ್ಷ ಕೊಡ್ತೀವಿ ಸರ್. 1,50,000ಕ್ಕೆ 8 ಸೀಟರ್ ವೆಹಿಕಲ್ ಸಿಗ್ತಿರೋದು. ನೆಕ್ಸ್ಟ್ ಸರ್ ಇನ್ನೊಂದು ಸರ್ ಇದು ಬಂದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅದೇ ಮಾಡಿಸ್ಕೋಬೇಕು. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2 ಲಕ್ಷ ಹೇಳೋದು, 1,80,000 ರೂಪಾಯಿ ಕೊಡೋಣ ಸರ್. 1,80,000. 1,80,000 ರೂಪಾಯಿಗೆ 15 ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ಸ್ಪಾರ್ಕ್ ಸರ್. ಸರ್ ಚವರ್ಲೆಟ್ ಸ್ಪಾರ್ಕ್ ಬಂದು 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ. ನಮಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರಬೇಕು, ಗಾಡಿನೂ ಚೆನ್ನಾಗಿರ್ಬೇಕು ಅಂತಾರಲ್ಲ, ಹೌದು. ಎಲ್ಲ ಅಪ್ ಟು ಡೇಟ್ FC ಮಾಡಿಸ್ಕೊಳ್ಳೋಣ ಸರ್. ಇದು ಬಂದು 1,30,000 ರೂಪಾಯಿ ಆಗುತ್ತೆ. 1,30,000ಕ್ಕೆ ಡಾಕ್ಯುಮೆಂಟ್ ಎಲ್ಲ ಮಾಡಿಸ್ಕೊಡ್ತೀನಿ. ಖಂಡಿತ ಮಾಡಿಸ್ಕೊಳ್ಳೋಣ. ನೆಕ್ಸ್ಟ್ VXi ಜೆನ್ ಎಷ್ಟಿಲ್ಲ ಸರ್. ಸರ್ ಜೆನ್ ಎಷ್ಟಿಲ್ಲ ಬಂದು, ಇದು ಕೂಡ 7 ಮಾಡಲು, FC ಎಲ್ಲ ರನ್ನಿಂಗ್ ಇದೆ, ಥರ್ಡ್ ಓನರ್ ಆಗಿದೆ. VXi AC ಪವರ್ ಸ್ಟೇರಿಂಗ್, 4 ಪವರ್ ಉಂಡೆ ನೋಡಿ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. 1,25,000 ಕೋಟಿಂಗ್ ಇರೋದು ಇದು ಸರ್. 1,10,000 ರೂಪಾಯಿ ಕೊಟ್ಬಿಡೋಣ. 1,10,000ಕ್ಕೆ. ಹೌದೌದು. ಓಕೆ. 1,10,000ಕ್ಕೆ ಸರ್ ಇವತ್ತೊಂದು 2 ವೀಲರ್ ತಗೊಳಕ್ ಹೋದ್ರೆ 1,30,000 ಆರಾಮಾಗಿ ಬೇಕು. 5 ಜನ ಹೋಗೋಂಥ ವೆಹಿಕಲ್ 1,10,000 ರೂಪಾಯಿ ನಾನು ಕೊಡ್ತೀನಿ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಬೆಂಗಳೂರಲ್ಲಿ. ಮಳೆ ಯಾವಾಗ ಬರುತ್ತೆ ಸರ್? ಮಳೆಯಲ್ಲೂ ನೆನೆಯಂಗಿಲ್ಲ, ಬಿಸಿಲಲ್ಲೂ ಒಣಗಂಗಿಲ್ವಲ್ಲ ಸರ್. ಆರಾಮಾಗಿ 5 ಜನ ಹೋಗ್ಬೋದು. ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಸರ್ ಸ್ವಿಫ್ಟ್ ಸರ್. ಶಿಫ್ಟ್ ಡಿಸೈರ್ ಬಂದು 2013 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಗಾಡಿ ಸರ್. VDI ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಒಂಚೂರು ಏಪ್ರಾನ್ ಓಪನ್ ಆಗಿದೆ ಅಷ್ಟೇ, ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗದೆ, ಒರಿಜಿನಲ್ ಅದೇ ಗಾಡಿ ಸರ್. ಇದು ಫಿಕ್ಸೆಡ್ ರೇಟ್ 3,10,000. 3,10,000ಗೆ 2013 ಡೀಸೆಲ್ ವೇರಿಯಂಟ್. 13 ಸಿಂಗಲ್ ಓನರ್ ಗಾಡಿ. ಅದೇ ನಾವೇ ರೆಡಿ ಮಾಡಿಸ್ಬಿಟ್ರೆ 4,25,000 ರೂಪಾಯಿ ಗಾಡಿ. ಇವಾಗ ಕೊಡ್ತಾ ಇರೋದು ಎಷ್ಟು ಹೇಳಿ? 3,10,000 ಫಿಕ್ಸೆಡ್ ರೇಟ್. ಅದು 1 ಲಕ್ಷ ಡಿಫ್ರೆನ್ಸ್ ಆಗಿ ಸಿಗ್ತಿರೋದು, ನೀವು ಮಾಡ್ಕೊಳ್ಳಿ. ಅದಾದ ನಂತರ ಸರ್ ನೆಕ್ಸ್ಟ್ ಇನ್ನೊಂದು ರೇವಾ ಇರೋದು ಸರ್. ಇದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್, 2014 ಮಾಡಲು ಸರ್. ಕಡಿಮೆ ಅಂದರೆ ಕಡಿಮೆ ರೇಟಲ್ಲಿ ಕೊಡ್ತೀನಿ. ಯಾರು ಕೊಟ್ಟಿರಬಾರ್ದು ಬಜಾರಲ್ಲಿ, ಮುಂದೆ ಕೊಡಬಾರ್ದು. ಬರೀ 80,000 ರೂಪಾಯಿ ಕೊಡ್ತೀನಿ. ಬರೀ 80,000. ಬರೀ 80,000 ರೂಪಾಯಿ ಕೊಡ್ತೀನಿ. ರೆಡ್ ಕಲರ್ ಅಲ್ಲಿ ಸ್ಕಾರ್ಪಿಯೋ ಇರೋದು ಸರ್. ಏನೇನ್ ಮಾಡಿಫಿಕೇಶನ್ ಮಾಡಿದ್ದಾರೆ? ಮ್ಯಾಗ್ವಿಲ್ ಹಾಕಿದ್ದಾರೆ ಸರ್. ಕಸ್ಟಮರು ಅವ್ರಿಗೆ ಏನೇನ್ ಮಾಡಿಸ್ಬೇಕು ಅನಿಸ್ತೋ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಓಕೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದು 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ. ನೋಡಿ ಸರ್, ಒಂದು ರೌಂಡ್ ಕಸ್ಟಮರ್ಗೆ ಗಾಡಿ ತೋರಿಸ್ಬಿಟ್ಟು ಸರ್. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಕ್ಲೀನಾಗಿ ರೆಡಿ ಮಾಡಿಸಿದ್ದಾರೆ ಗಾಡಿ. 8 ಸೀಟರ್ ವೆಹಿಕಲ್ಲು, ತುಂಬ ಚೆನ್ನಾಗಿದೆ ಗಾಡಿ. 6 ಮಾಡಿ ಸರ್. ಇದು 8 ಸೀಟರ್ ಅಲ್ಲ, ನನಗೂ ಐಡಿಯಾ ಇಲ್ಲ. ಸರ್ ಒಂದು 7 ಸೀಟರ್ ಬರ್ಬೋದು ಅನ್ಸುತ್ತೆ. ಓಕೆ. 7 ಸೀಟರ್ ಬರ್ಬೋದು. ಗಾಡಿ ಚೆನ್ನಾಗಿದೆ ಸರ್, ಗುಡ್ ಕಂಡೀಷನ್ ಗಾಡಿ. ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ. ಕಸ್ಟಮರ್ ಹತ್ರ ಬೇಕಾದ್ರೆ ಮಾತಾಡ್ತೀನಿ, ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋ ಥರ ವ್ಯವಸ್ಥೆ ಮಾಡೋಣ. ಇದು ಬಂದು 2,95,000 ಹೇಳ್ತಾ ಇರೋದು ಸರ್. ಒಂದು 2,75,000 ರೂಪಾಯಿ ಕೊಡ್ಸೋಣ. 2,75,000ಕ್ಕೆ ನಿಮ್ಗೆ ಸ್ಕಾರ್ಪಿಯೋ ಸಿಗ್ತಿರೋದು. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ರೆಡ್ ಕಲರ್ ಅಲ್ಲಿ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್. ಒಳಗಡೆ ಏನೇನು ಹಾಕಿದ್ದಾರೆ ನೋಡಿ, ಬನ್ನಿ ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದು ಬೇಡ, ಇನ್ನೊಂದಿರೋದು ಸರ್ ಚವರ್ಲೆಟ್ ಎಂಜಾಯ್ ಸರ್. ಚವರ್ಲೆಟ್ ಎಂಜಾಯ್ ಬಂದು 2013-14. ಓಕೆ. ಅದರಲ್ಲೂ ಡೀಸೆಲ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಮೈಲೇಜ್ ಗಾಡಿ, 7 ಸೀಟರ್ ವೆಹಿಕಲ್ ಸರ್. ಇದು ಬಂದು 3,20,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ ಸರ್. 2,90,000ಗೆ ಚವರ್ಲೆಟ್ ಎಂಜಾಯ್. ಎರ್ಟಿಗಾ ಏನ್ ಫೀಚರ್ಸ್ ಬರುತ್ತಲ್ಲ ಎಲ್ಲ ಸೇಮ್ ಬರುತ್ತೆ ಅಂತ. ಸೇಮ್ ಬರುತ್ತೆ ಸರ್ ಎಲ್ಲ. ಅದು 7 ಸೀಟರ್ ವೆಹಿಕಲ್, ಇದು 7 ಸೀಟರ್ ವೆಹಿಕಲ್. ಬ್ರ್ಯಾಂಡ್ ಒಂದೇ ಚೇಂಜ್. ಹೌದು, ಅಷ್ಟೇ ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು. ಓಕೆ.
ಸರ್ ಆ ಸರ್ ಕಲರ್ ಡೀಸೆಲ್ ಬೇಡವಾ ಪೆಟ್ರೋಲ್ ಬೇಕಾದ್ರೆ ಇದೆ ನೋಡಿ ಸರ್. ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 13 ಮಾಡಲ್ಲ. 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲ ಇದೆ ಗಾಡಿ. ಇದು ಕೂಡ 7 ಸೀಟರ್ ವೆಹಿಕಲ್. ಬರೀ 2,75,000 ರೂಪಾಯಿ ಕೊಡ್ತೀವಿ. 2,75,000ಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ಅವ್ರ ಚಾಯ್ಸ್ ಯಾವ್ದನ್ನ ಚಾಯ್ಸ್ ಮಾಡ್ಕೊಳ್ಳಿ. 2 ಗಾಡಿನೂ ತುಂಬಾ ಚೆನ್ನಾಗಿದೆ. ಖಂಡಿತ. ಫೋರ್ಡ್ ಫೀಗೋ ಸರ್. ಸರ್ ಫೋರ್ಡ್ ಫೀಗೋ ಬಂದು 2012 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಕಡಿಮೆ ರೇಟಲ್ಲಿ ಕಸ್ಟಮರು ಏನು ಗೊತ್ತಾ 2,25,000 ಹೇಳ್ತಾರೆ. ಬೇಡ ಸರ್ 1,95,000 ರೂಪಾಯಿ ಕೊಡಿಸ್ತೀನಿ. 12 ಮಾಡಲು ಸಿಂಗಲ್ ಓನರ್ ಗಾಡಿ. 1,95,000. 1,95,000 ಅಷ್ಟೇ. ಬನ್ನಿ ಸರ್, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಹಾಗೆ ಸರ್ ಅಲ್ಲಿ ಆಟೋಮೆಟಿಕ್ ಒಂದು ತೋರಿಸಿದ್ರಿ ಸರ್. ಹೌದು ಬಿಟ್ಟು ಕ್ಲೈಮರ್ ಇದು ಮ್ಯಾನ್ಯುವಲ್ ಇದು. ಇಲ್ಲ, ಇದು ಕೂಡ ಆಟೋಮೆಟಿಕ್. ಓಕೆ, ಹೇಳಿ ಸರ್. ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 28,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ನೀವು ಲೋನ್ಗೆ ಹೋಗೋದಾದ್ರೆ 80% ಲೋನ್ ಆಗುತ್ತೆ ಆರಾಮಾಗಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,65,000 ಕೋಟಿಂಗ್ ಇರೋದು ಸರ್. 3,45,000 ರೂಪಾಯಿ ಮಾಡಿಸ್ಕೊಡೋಣ. 3,45,000 ರೂಪಾಯಿ. ಒಂದು 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಆಗುತ್ತೆ. ಖಂಡಿತ. ಒಂದು 2.5-2.25 ಲಕ್ಷ ಲೋನೇ ಆಗುತ್ತೆ ಸರ್ ಇದಕ್ಕೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ನೆಕ್ಸ್ಟ್ ಸರ್ ಸರ್ ಇದು ಬಂದು ಗ್ರ್ಯಾಂಡ್ ಐಟನ್. ಇದು ಬಂದು 1415 ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು 3,65,000 ಕೋಟಿಂಗ್ ಇರೋದು ಸರ್. ಒಂದು 3,35,000 ರೂಪಾಯಿ ಮಾಡ್ಸೋಣ. 3,35,000ಕ್ಕೆ ಗ್ರ್ಯಾಂಡ್ ಐಟಮ್ ಸಿಗುತ್ತೆ. ಗ್ರ್ಯಾಂಡ್ ಐಟಮ್ ಸಿಗುತ್ತೆ. ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. 80% ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್. ವೇರಿಯಂಟ್ ಯಾವುದು ಸರ್ ಇದು? ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ನೆಕ್ಸ್ಟ್ ಇನ್ನೊಂದು ಬ್ರೆಜಾ ಸರ್. ಬ್ರಿಜಾ ಬಂದು 2018 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ. ಡೀಸೆಲ್ ಗಾಡಿ VDI ಓಡಿರೋದು ಬಂದು 63,000. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. 80% ಲೋನ್ ಕೂಡ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು ಒಂದು 8 ಲಕ್ಷಕ್ಕೆ ಆಗುತ್ತೆ. 8 ಲಕ್ಷ ಬಂದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕಸ್ಟಮರ್ ಬಂದು 8,40,000 ಹೇಳೋದು. ನಾನು ಆಗ ರೇಟ್ ಆಫರ್ ಅಲ್ಲಿ ಒಂದೇ ರೇಟ್ ಹೇಳ್ಬಿಟ್ಟಿದ್ದೀನಿ. 8 ಲಕ್ಷಕ್ಕೆ ಆಗುತ್ತೆ ಇದು. ಖಂಡಿತ. ಓಕೆ, ನೆಕ್ಸ್ಟ್ ಇನ್ನೊಂದು ಡಿಸೈರ್ ಹುಡುಕೋರಿಗೆ ಡೀಸೆಲ್ VDI ಸರ್. ಸರ್ ಇದು LDI ಪವರ್ ವಿಂಡೋ ಒಂದು ಬರಲ್ಲ. ಓಕೆ, ಗಾಡಿ ಮಾತ್ರ ಚೆನ್ನಾಗಿದೆ. 13 ಸಿಂಗಲ್ ಓನರ್ ಗಾಡಿ. 13 ಸಿಂಗಲ್ ಓನರ್. ಓಡಿರೋದು ಸರ್ ಇದು? ಸರ್ ಓಡಿರೋದು ಒಂದು 79 ಚೇಂಜ್ ಓಡಿದೆ ಸರ್. ಇನ್ನೊಂದು ಏನಪ್ಪ ಅಂತಂದ್ರೆ ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಿಟ್ಟಿರ್ತಾರೆ, ಕಿಲೋಮೀಟರ್ ಒಂದು ಚೆಕ್ ಮಾಡಿಸ್ಕೋಬೇಕು. ನಂಬರ್ 1 ತಗೊಂಡು ಚೆಕ್ ಮಾಡಿಸ್ಕೊಂಡು ಕುಂತ್ಕೊಳ್ಳಿ, ವ್ಯಾಪಾರ ಮಾಡೋದು. ರೇಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಖಂಡಿತ ಸರ್. ಇದು ಬಂದು 4 ಲಕ್ಷ ಕೋಟಿಂಗ್ ಇರೋದು 3,80,000 ರೂಪಾಯಿಗೆ ಆಗುತ್ತೆ. 3,80,000. 80,000 ಡೀಸೆಲ್ ಗಾಡಿ ಸರ್. 23 ಮೈಲೇಜ್ ಬರುತ್ತೆ. ಅಂಡ್ ಡಿಮಾಂಡೆಡ್ ಇರೋದು ಡಿಸೈರ್ ಡೀಸೆಲ್ ಅಲ್ಲಿ ಸರ್. ಹೌದು, ಯಾಕಂದ್ರೆ ಒಳ್ಳೆ ಮೈಲೇಜ್ ಗಾಡಿ ಅಲ್ವಾ. ಶಿಫ್ಟ್ ಇಂಜಿನ್ ಅಂತಂದ್ರೆ ಶಿಫ್ಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಗಳು. ಎಸ್. ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ಅಲ್ಲಿ ಬೇಕು ಅನ್ನೋರಿಗೆ ಒಂದಿರೋದು ಸರ್ VXI ಸರ್. ಇದು ಬಂದು VXI ಅಂದ್ರೆ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 45,000. ರೆಕಾರ್ಡೆಡ್ ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗಾಡಿ ತುಂಬಾನೇ ಚೆನ್ನಾಗಿದೆ. ಕೆಲವು ತುಂಬಾ ಜನ ಸಡನ್ ಗಾಡಿಯಲ್ಲಿ ಆಟೋಮೆಟಿಕ್ ಕೇಳ್ತಾರೆ. 2,000 ಕೊಟ್ರೆ ಆ ಪಾರ್ಟ್ ಮಾಡ್ಬಿಡ್ತಾರೆ ಸರ್ ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ. ಓಡಿರೋದು ನಾನು ಹೇಳಿದ್ನಲ್ಲ 45,000 ಜಿನಿಯನ್ ಮೀಟ್ರು. ಬೇಕಾದ್ರೆ ನಿಮಗೆ ಕಸ್ಟಮರ್ಗೆ ಇಷ್ಟ ಆಯಿತು ಅಂತಂದ್ರೆ ಚೆಕ್ ಮಾಡಿಸ್ಕೊಳ್ಳಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ನೋಡ್ಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದ್ರೆ ವ್ಯಾಪಾರ ಮಾಡೋಣ. ಖಂಡಿತ. ಏನು ಪ್ರೈಸಿಂಗ್ ಸರ್? 4,25,000 ಕೋಟಿಂಗ್ ಇರೋದು ಸರ್. ಒಂದು 4 ಲಕ್ಷಕ್ಕೆ ಕೊಡ್ತಾರೆ ಕಸ್ಟಮರ್. 4 ಲಕ್ಷಕ್ಕೆ ಆಟೋಮೆಟಿಕ್ ಪೆಟ್ರೋಲು. ಮೈಲೇಜ್ ನನ್ನ ಪ್ರಕಾರ ಒಂದು 14 ಬರ್ಬೋದು ಸರ್. 12 ಅದೇ ಮ್ಯಾನ್ಯುವಲ್ಗಿನ್ನ ಒಂದು 2 ಕಿಲೋಮೀಟರ್ ಕಡಿಮೆ ಬರುತ್ತೆ. ನೆಕ್ಸ್ಟ್ ಸರ್ ಇಗ್ನಿಸ್ ನೋಡೋರಿಗೆ 2017 ಮಾಡಲ್ ಇಗ್ನಿಸ್ ಒಂದಿರೋದು ಸರ್. ಇಗ್ನಿಸ್ ಬಂದು 2017 ಮಾಡಲು ಸೆಕೆಂಡ್ ಓನರು 92,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಕ್ಲಾಸ್ ಆಗೈತೆ. ಫ್ಯಾಮಿಲಿಗೆ ಗುಡ್ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು ಸರ್. ಇದು ಬಂದು 4,95,000 ಕೋಟಿಂಗ್ ಇರೋದು ಸರ್. ಒಂದು 4,70,000 ರೂಪಾಯಿಗೆ ಆಗುತ್ತೆ. ಲೋನ್ ಒಂದು 80% ಆಗುತ್ತೆ ಸರ್. ಮಾಡ್ಸೋಣ. 80-90% ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80-90% ಲೋನೇ ಸಿಗುತ್ತೆ. ಖಂಡಿತ. ನೆಕ್ಸ್ಟ್ ಸರ್ ಇನ್ನೊಂದು ಡಿಸೈರ್ ಸರ್. ಇದು ಕೂಡ ಡಿಸೈರ್ ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. VDI ಡೀಸೆಲ್ ಗಾಡಿ. ಡೀಸೆಲ್ ಆಲ್ಮೋಸ್ಟ್ ನಿಮ್ಮ ಹತ್ರ ಸ್ವಿಫ್ಟ್ ಅಲ್ಲಿ ಡೀಸೆಲ್ ಜಾಸ್ತಿ ಸರ್. ಶಿಫ್ಟ್ ಅಲ್ಲಿ ಒಂದು 4 ಗಾಡಿ ಇದಾವೆ. ಡಿಸೈರ್ ಅಲ್ಲಿ 4 ಗಾಡಿ ಇದೆ. 4-5 ಗಾಡಿ ಇದಾವೆ. ಅದೇ ಡೀಸೆಲ್ ಜಾಸ್ತಿ ತರ್ತೀರಾ? ಡೀಸೆಲ್ ಜಾಸ್ತಿ ಇದೆ ಸರ್. ಇವಾಗ ಮೂವಿಂಗ್ ಅಂತಂದ್ರೆ ಉತ್ತರ ಕರ್ನಾಟಕದವರು ಡೀಸೆಲ್ ಗಾಡಿನೇ, ಅದರಲ್ಲೂ ಸಡನ್ ಗಾಡಿ ಕೇಳ್ತಾರೆ. ಹೌದು. ಹಂಗಾಗಿ ನೋಡಿ ಇವಾಗ ಪ್ರೆಸೆಂಟ್ ಒಂದು 3 ಗಾಡಿ ಇದಾವೆ.
ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ತಗೊಂಡೋಗ್ಬೋದು. ರೇಟಲ್ಲಂತೂ ಯಾವತ್ತು ಬಂದರೂ ನಮ್ಮಲ್ಲಿ ಆಫರಲ್ಲೇ ಸಿಗುತ್ತೆ ರೇಟ್. ಆಫರ್ ಎಲ್ಲ ಸಿಗುತ್ತೆ. ಓಕೆ, ಪ್ರೈಸಿಂಗ್ ಸರ್ ಇದು 4,35,000 ಕೋಟಿಂಗ್ ಇರೋದು. ಒಂದು 4,10,000 ರೂಪಾಯಿಗೆ ಆಗುತ್ತೆ. ಬಂದ್ರೆ ರೌಂಡ್ ಫಿಗರ್ ಏನಾದ್ರು ಆಗುತ್ತಾ ಸರ್? ರೌಂಡ್ ಫಿಗರ್ ಬಜಾರಲ್ಲಿ ನಿಮಗೆ ಇದೇ ಗಾಡಿನ 4,75,000 ಹೇಳ್ತಾರೆ. ನಾವು ಅಷ್ಟೆಲ್ಲ ಹೇಳಿ ಕಡಿಮೆ ಮಾಡ್ತಾ ಬರಲ್ಲ. ನಿಮ್ಗೆ ಗೊತ್ತೇ ಇದೆ, ನೆಕ್ಸಾ ಕಾರ್ಸಲ್ಲಿ ಹೋದ್ರೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ? 4,10,000 ರೂಪಾಯಿ ಮಾಡ್ಕೊಡೋಣ. 4,10,000ಕ್ಕೆ 2013 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಬಂದು. ನೆಕ್ಸ್ಟ್ ಸರ್ ಇನ್ನೊಂದು ಹೋಗೋದಾದ್ರೆ ಸರ್ ವ್ಯಾಗನರ್. ಸರ್ ವ್ಯಾಗನರ್ ಬಂದು 2010 ಮಾಡಲು ಸಿಂಗಲ್ ಓನರ್ 49,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 2,25,000 ಕಸ್ಟಮರ್ ಕೋಟಿಂಗ್ ಇರೋದು. ಬರೀ 2,05,000 ರೂಪಾಯಿ ಕೊಡೋಣ. 2,05,000 ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸರ್ತಿ ಬಂದು ಮಾತಾಡಿ ಸರ್. ಬರ್ಲಿ ಸರ್, ಏನ್ ಗೊತ್ತಾ, ಕಸ್ಟಮರ್ ಬಂದು ಗಾಡಿ ಓಡಿಸ್ ನೋಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಜಾಸ್ತಿ ಅಂತೂ ಆಗಲ್ಲ, ಸ್ವಲ್ಪ ಅಂತೂ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಯಾಕಂದ್ರೆ ಬಂದು ಕಸ್ಟಮರ್ನ ವಾಪಸ್ ಕಳ್ಸಕ್ ನಮಗೂ ಬೇಜಾರು, ಅವ್ರಿಗೂ ಬೇಜಾರು ಮಾಡೋದು ಬೇಡ, ನಮಗೂ ಬೇಜಾರಾಗೋದು ಬೇಡ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಖಂಡಿತ. ನೆಕ್ಸ್ಟ್ ರೆಡ್ ಕಲರ್ I10 ಇರೋದು ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್. ಓಕೆ ಸರ್, ಇದು ಬಂದು 2,45,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿಗೆ ಆಗುತ್ತೆ ಸರ್. 2,30,000ಕ್ಕೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಬೋದು. ಬಂದ್ರೆ ಮುಂದೆ ಕುಂತ್ಕೊಂಡ ಏನು ಮಾಡೋಕ್ಕಾಗಲ್ಲ ಸರ್. ಇನ್ನೊಂದು 5,000 ಕಮ್ಮಿ ಮಾಡಿ ಅಂತಂದಾಗ ಆಗಲ್ಲ ಅಂತ ಹೇಳಕ್ಕಾಗಲ್ಲ. 2,25,000 ರೂಪಾಯಿ. ಅದೇ ಬಿಸ್ನೆಸ್ ಸರ್, ಬಂದ್ರೆ ಕಳ್ಸಕ್ ಆಗೋದಿಲ್ಲ, ಕಮ್ಮಿ ಮಾಡ್ಲೇಬೇಕಾಗತ್ತೆ ಸರ್. ಈಗ ತುಂಬಾ ದೂರದಿಂದ ಬಂದಿರ್ತಾರೆ. ಹೌದು, ಅವಾಗ ನಾವು ಇಷ್ಟೇ ಬೇಕು ಅಂತ ಹೇಳಕ್ಕೂ ಆಗಲ್ಲ. ಅವರು ಬೇಜಾರು ಮಾಡ್ಕೊಂತ ತಿರ್ಗಿ ಮತ್ತೆ ಬೇರೆ ಕಡೆ ಹೋದ್ರೆ ಬರಕ್ ಆಗಲ್ಲ. ಹಂಗಾಗಿ ಏನು ಮಾಡಕ್ಕಲ್ಲ, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಖಂಡಿತ. ನೆಕ್ಸ್ಟ್ ಸಖತ್ತಾಗಿರೋ ಕಲರ್ ಸರ್, ಗ್ರ್ಯಾಂಡ್ I10 ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. 18 ಮಾಡಲು ಒಂದು ಹೆಚ್ಚು ಕಡಿಮೆ ಒಂದು 3.5 ಲಕ್ಷ ಲೋನೇ ಸಿಗುತ್ತೆ ಇದಕ್ಕೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 76,000. ಜಿನಿಯನ್ ಮೀಟರ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 4,45,000 ಕೋಟಿಂಗ್ ಇರೋದು ಸರ್. ಬರೀ 4,25,000 ರೂಪಾಯಿ ಕೊಟ್ಟು 4,25,000 ವೇರಿಯಂಟ್ ಸರ್. ಇದು ಸರ್ ಮ್ಯಾಗ್ನಾ ವೇರಿಯಂಟ್. ತುಂಬಾ ಕಲರ್ ಮಾತ್ರ ಯೂನಿಕ್ ಆಗಿರುತ್ತೆ. ತಗೊಳ್ಳಿ, ಗಾಡಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಲೋನ್ 3.5 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ರೆ, ನಿಮ್ ಒಂದು 80% ಆರಾಮಾಗಿ ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ರಿಡ್ಸ್ ಸರ್. ರಿಡ್ಸ್ ಅಲ್ಲಿ ಇದು ಪೆಟ್ರೋಲ್ VXI, ಇದು VDI. ಓಕೆ, ಇದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ. VXI ಪೆಟ್ರೋಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಸರ್ ಇದು ಬರೀ 3,35,000 ಕೋಟಿಂಗ್ ಇರೋದು. ಒಂದು 3,05,000 ರೂಪಾಯಿಗೆ ಆಗುತ್ತೆ ಸರ್. 3,05,000ಕ್ಕೆ 3,05,000 ರೂಪಾಯಿ. ಡೀಸೆಲ್ ಸರ್? ಸರ್ ಡೀಸೆಲ್ ಬಂದು ಇದು 3,25,000 ರೂಪಾಯಿಗೆ ಆಗುತ್ತೆ. ಕಸ್ಟಮರ್ ಕೋಟಿಂಗ್ ಬಂದು 3,55,000. 13 ಮಾಡಲು ಸಿಂಗಲ್ ಓನರ್ VDI. ಒಂದು 3,25,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸಿಯಾಜ್ ಇರೋದು. ಸಿಯಾಜ್ ಬಂದು 2017 ಮಾಡಲು ಸೆಕೆಂಡ್ ಓನರು. ಡೆಲ್ಟಾ ವೇರಿಯಂಟು. ತುಂಬಾ ಚೆನ್ನಾಗಿದೆ ಸರ್. 92,000 ಜಿನಿಯನ್ ಬಿಟ್ಟು. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಲೋನ್ ಕೂಡ ಇದಕ್ಕೆ 4.25 ಲಕ್ಷ ಲೋನ್ ಆಗುತ್ತೆ. ಇದ್ರ ಕಾಸ್ಟ್ ಬಂದು 5,45,000. ಫೈನಲ್ ಟು ಫೈನಲ್ ಬಂದು ಒಂದು 5,15,000 ರೂಪಾಯಿ ಕೊಟ್ಬಿಡೋದ ಸರ್. 5,15,000 ಅಂಡ್ ಒಂದು 80% ಲೋನ್ ಆಗುತ್ತೆ. ಇದಕ್ಕೂ ಖಂಡಿತ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಖಂಡಿತ 80% ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಮತ್ತೊಂದು ಮಾರುತಿ ಸ್ವಿಫ್ಟ್ ಹೊಸ ಮಾಡಲ್ ಸರ್. ಹೊಸ ಮಾಡಲ್. ಇದು 19 ಮಾಡಲು ಸಿಂಗಲ್ ಓನರ್ ಗಾಡಿ. ಪುಷ್ ಬಟನ್ ಸ್ಟಾರ್ಟು. ZXi ಪ್ಲಸ್ ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ. ಅದರಲ್ಲೂ ಆಟೋಮೆಟಿಕ್. ಮೈಲೇಜ್ ಒಂದು 14 ಬರ್ಬೋದು ಸರ್ ಆರಾಮಾಗಿ ಸರ್. ಬರುತ್ತೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಇದು ಒಂದೇ ಗಾಡಿ ತೋರಿಸಿರೋದು ನಿಮ್ಗೆ ಅವಾಗಿಂದ. ಬಿಕಾಸ್ ತುಂಬಾ ಗಾಡಿಗಳಿರುತ್ತೆ ಸರ್. ಇಂಟೀರಿಯರ್ ತೋರಿಸಿದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ, ಜನ ನೋಡೋದಿಲ್ಲ ಸರ್. ಏನ್ ಗೊತ್ತಾ, ಕಸ್ಟಮರ್ ಇಲ್ಲಿಗೆ ಬಂದ್ಬಿಟ್ರೆ ಅವ್ರಿಗೆ ಸೆಲೆಕ್ಷನ್ ಆಗಂತ ಗಾಡಿ ಯಾವ್ದಾನ ಒಂದು ಸೆಲೆಕ್ಷನ್ ಮಾಡ್ಕೋಬಹುದು. ಹೌದು ಅಲ್ವಾ? ಇಂಟೀರಿಯರ್ ಎಲ್ಲ ತೋರ್ಸ್ಕೊಂಡು ಕುಂತ್ಕೊಂಡ್ರೆ ಲೇಟ್ ಆಗುತ್ತೆ. ವಿಡಿಯೋ ಜಾಸ್ತಿ ತುಂಬಾ ಲಾಂಗ್ ಆಗೋದ್ರಿಂದ ನೋಡಲ್ಲ. 19 ಮಾಡಲು ಸಿಂಗಲ್ ಓನರ್ ಗಾಡಿ. 5,25,000 ಕೋಟಿಂಗ್ ಇರೋದು. 5,05,000 ರೂಪಾಯಿಗೆ ಆಗುತ್ತೆ. 5,05,000ಕ್ಕೆ ಪುಷ್ ಬಟನ್ ಸ್ಟಾರ್ಟು. ZXi ಪ್ಲಸ್ ಸಿಗ್ತಿರೋದು ಪೆಟ್ರೋಲ್ ಅಲ್ಲಿ. ನೆಕ್ಸ್ಟ್ ಸರ್ ಇನ್ನೊಂದು ಹೋಂಡಾ ಜಾಜ್. ಸರ್ ಹೋಂಡಾ ಜಾಜ್ ಬಂದು 2016 ಮಾಡಲು ಬರೀ 54,000 ಓಡಿದೆ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು 3,75,000 ಕೋಟಿಂಗ್ ಇರೋದು. ಒಂದು 3,55,000 ರೂಪಾಯಿಗೆ ಆಗುತ್ತೆ. 3,55,000ಗೆ ಹೋಂಡಾ ಜಾಜ್ ಲೋನ್ ಕೂಡ ಮಾಡಿಸ್ಕೊಳ್ಳೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50% ಲೋನ್ ಸಿಗುತ್ತೆ. ಖಂಡಿತ ಆರಾಮಾಗಿ ತಗೋಬಹುದು. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಯೂಸ್ಡ್ ಅಂತಾರಲ್ವಾ ಸರ್? ಡಾಕ್ಟರ್ ಯೂಸ್ ವೆಹಿಕಲ್ ಬೇಕು ಅಂತಾರೆ ಸರ್. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ ಸಣ್ಣ ಕೆಲಸ ಏಫ್ರಾನ್ ಒಂಚೂರು ಕೆಲಸ ಆಗಿದೆ. ಓಕೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಮಾಡಲು ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ. 1,12,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಅದೊಂದು ಸಣ್ಣ ಕೆಲಸದಿಂದ ನಿಮ್ಗೆ ರೇಟಲ್ಲಿ ಸಿಗುತ್ತೆ. ಬಜಾರಲ್ಲಿ ಇದೇ 6.5 ಲಕ್ಷ ಹೇಳ್ತಾರೆ ಸರ್. ಇದು ಬಂದು ಬರೀ ನಾವು 4 ಲಕ್ಷದ ಸಾರಿ ಒಂದು ನಿಮಿಷ
ಸರ್ ಹೇಳಿ. ಸರ್ 16 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು, ಕ್ರೇಟಾ. ಸ್ವಲ್ಪ ಸಣ್ಣ ಕೆಲಸ ಆಗಿದೆ ಏಫ್ರಾನು, ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಡಿಕ್ಕಿ ಒಂದು ರಿಪ್ಲೇಸ್ಮೆಂಟ್ ಆಗಿದೆ. ಸರ್ ಏನ್ ಗೊತ್ತಾ, ನಾವ್ ಇರೋದನ್ನೆಲ್ಲ ಹೇಳ್ಕೊಟ್ರೆ ಕಸ್ಟಮರ್ಗೆ ಖುಷಿ ಆಗುತ್ತೆ. ಹೇಳ್ದಿರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದು ಬಂದು 5,10,000 ಕೋಟಿಂಗ್ ಇರೋದು ಸರ್. 4,90,000 ರೂಪಾಯಿ ಕೊಡೋಣ. 4,90,000ಕ್ಕೆ ಸರ್ ಎಷ್ಟು ಖರ್ಚು ಇರ್ಬೋದು ಸರ್? ಸರ್ ಏನು ಖರ್ಚೇನಿಲ್ಲ, ರೆಡಿ ಮಾಡಿಸಿದಾರೆ ಕಸ್ಟಮರ್, ಬಟ್ ರೆಡಿ ಆಗಿದೆ ಅಷ್ಟೇ. ಅದು ಬಿಟ್ಟು ರೆಡಿ ಆಗಿದೆ, ತಗೊಂಡು ಇವಾಗ ಆರಾಮಾಗಿ ಓಡಿಸ್ಬೋದು, ಬೇರೆ ಇನ್ನೇನು ಕೆಲಸ ಇಲ್ಲ. ಖಂಡಿತ ನೋಡ್ಬೋದು ನೀವು, ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಇದೇ ಗಾಡಿಗಳು ನಿಮ್ಗೆ ಆಲ್ಮೋಸ್ಟ್ 5.5-6 ಲಕ್ಷದವರೆಗೆ ಸೇಲ್ ಸರ್. 6-6.5 ಲಕ್ಷ ಇದೆ ಬಜಾರ್ ರೇಟ್. ಓಕೆ, ನಾನು ಕೊಡ್ತಾ ಇರೋದು 4,90,000 ರೂಪಾಯಿ ಕೊಡ್ತಾ ಇದ್ದೀನಿ. ಖಂಡಿತ. ನೆಕ್ಸ್ಟ್ ಸರ್ ಇನ್ನೊಂದು ಇರೋದು ಹೇಳಿ ಸರ್. ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬರೀ 69,000 ಓಡಿದೆ. ಆಸ್ತಾ ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ವಿತ್ ಸನ್ರೂಫ್ ಬರುತ್ತೆ ಸರ್. ಇದು ಆಸ್ತಾ, ಹೌದು, ವಿತ್ ಸನ್ರೂಫ್ ಬರುತ್ತೆ. ಈ ಸಣ್ಣ ಫ್ಯಾಮಿಲಿ, ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಈ ಗಾಡಿ ತೋರಿಸ್ಬಿಟ್ರೆ ಖುಷಿಯಾಗಿ ಇದೇ ಬೇಕು ಅಂತ ಹಠ ಹಿಡಿತಾರೆ ಅಂತ ಗಾಡಿ. ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,55,000 ಕೋಟಿಂಗ್ ಇರೋದು, ಒಂದು 3,30,000 ರೂಪಾಯಿಗೆ ಆಗುತ್ತೆ. 3,30,000ಕ್ಕೆ ಸನ್ ರೂಫ್ ವೆಹಿಕಲ್ ಸಿಗ್ತಿರೋದು ನಿಮ್ಗೆ. ಆಟೋಮೆಟಿಕ್ ಆಗುತ್ತೆ, ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಗಾಡಿ. ಬಿಕಾಸ್ ಸನ್ ರೂಫ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಆಲ್ಮೋಸ್ಟ್ ಮ್ಯಾನ್ಯುವಲ್ ಇದೆ ಸರ್ ಇದಕ್ಕೆ, ಇಲ್ಲ ಅನ್ಕೋ ಸರ್. ಮ್ಯಾನ್ಯುವಲ್ ಇದಾವಲ್ಲ, I10 ಅಲ್ಲಿ ಮ್ಯಾನ್ಯುವಲ್. ಈ ವೇರಿಯಂಟ್ ಅಲ್ಲಿ, ಈ ವೇರಿಯಂಟ್ ಅಲ್ಲಿ ಮ್ಯಾನ್ಯುವಲ್ ಬರೋದಿಲ್ಲ. ಓಕೆ, 3,30,000 ರೂಪಾಯಿಗೆ ಆಗುತ್ತೆ. ಇನ್ನೊಂದು ಪ್ರೈಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್, ಬರ್ಲಿ ಕಸ್ಟಮರ್ ಇಷ್ಟಪಡಲಿ ಅಲ್ವಾ. ಅದೇ ಅವಾಗಲೇ ನಾನು ಉದಾಹರಣೆಗೆ ಹೇಳಿದ್ನಲ್ಲ ನಾನು, ಯಾಕಂದ್ರೆ ನಾವು ಇಷ್ಟೇ ಬೇಕು ಅಂತ ಹಠ ಹಿಡಿಯೋಕ್ಕಾಗಲ್ಲ. ಬಂದಾಗ ಸ್ವಲ್ಪ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಿಸ್ಬೋದು.